ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಓರ್ಲಾಕ್ ಮಿಷಿನ್ನ ಕೇಳಿದ್ರಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಓರ್ಲಾಕ್ ಮಿಷಿನ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಯಾಕಂದರೆ ಪ್ರತಿ ಸಲ ನಾನು ಹೊಸ ಮಿಷಿನ್ಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಲ್ವ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ವಿಡಿಯೋನ ತಡ ಮಾಡೋದು ಬೇಡ, ಶುರು ಮಾಡೋಣ. ಇನ್ನು ಇವತ್ತು ಮತ್ತೆ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಓರ್ಲಾಕ್ ಮಿಷಿನ್ ಅಂತೂ ಟೈಲರಿಂಗ್ಸ್ಗಳಲ್ಲಿ ಇರಲೇಬೇಕು. ಪ್ರತಿಯೊಂದು ಮನೇಲೂ ಓರ್ಲಾಕ್ ಮಿಷಿನ್ ಇರಲೇಬೇಕು. ಆಲ್ಮೋಸ್ಟ್ ಇನ್ನು ಟೈಲರಿಂಗ್ ಮಾಡೋರಿಗೆಲ್ಲರಿಗೂ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಕೆಲವೊಂದು ಜಾಗಗಳಲ್ಲಿ ಓರ್ಲಾಕೆ ಕೇಳಲ್ಲ, ಜಸ್ಟ್ ಹೊಲಿದ್ಬಿಟ್ಟು ಸೈಡಲ್ಲಿ ಹಂಗೆ ಮಿಷಿನಲ್ಲೇ ಹೊಲಿಗೆ ಹಾಕಿ ಕೊಟ್ಬಿಡ್ತಾರೆ. ಸೊ ಥ್ರೆಡ್ ಎಲ್ಲ ಬಿಟ್ಕೊಳ್ಬಾರ್ದು ಅಂತ ಹೇಳಿಬಿಟ್ಟು. ಸೊ ಕೆಲವು ಕಡೆ ಒಪ್ಪೋದಿಲ್ಲ, ಕೆಲವು ಕಡೆ ನಮ್ಗೆ ಓರ್ಲಾಕ್ ಮಿಷಿನ್ ಅಂದರೆ ಓರ್ಲಾಕ್ ಮಾಡಲೇಬೇಕು ಅಂತ ಅಂತಾರೆ. ಸೊ ಕೆಲವು ಸೀರೆಗಳಿಗೂ ಕೂಡ ಓರ್ಲಾಕ್ಗಳು ಮಾಡ್ಕೊಳ್ತಾರೆ ಸೈಡ್ ಅಂಚ್ಗಳಲ್ಲಿ. ಸೊ ನಾನು ನೋಡಿದ್ದೀನಿ, ಯಾಕಂದರೆ ಸ್ವಲ್ಪ ಅವರು ಜಿಗ್ಜಾಗ್ ಮಿಷಿನ್ ಇಲ್ದಿರೋರು ಓರ್ಲಾಕ್ನ ಮಾಡ್ಕೊತಾರೆ. ಸೊ ಕೆಲವರು ಬೇರೆ ಕಡೆ ಕೊಟ್ಟು ಮಾಡಿಸ್ಕೊಳ್ತಾರೆ. ಇದು ಸಾಮಾನ್ಯವಾಗಿ ನಮ್ಮ ಒಂದು ಶಾಪ್ ಅಂತ ಅಂದಮೇಲೆ ಓರ್ಲಾಕ್ ಮಿಷಿನ್ ಅಂತೂ ಇರಲೇಬೇಕು. ಓರ್ಲಾಕ್ ಮಿಷಿನ್ ಏನು ತುಂಬ ಯೂಸ್ಫುಲ್ ಅಂತ ಅಂದರೆ ಈ ಬ್ಲೌಸ್ಗಳಿಗೆಲ್ಲ ಓರ್ಲಾಕ್ ಮಾಡೋದಕ್ಕೆ, ಮತ್ತು ಲೆಹೆಂಗಾಗಳಿಗೆ ಸೈಡಲ್ಲೆಲ್ಲ ಬಿಟ್ಕೊಂಡಿರ್ತೀವಿ ಅದನ್ನೆಲ್ಲ ಓರ್ಲಾಕ್ ಮಾಡಿಸ್ತಾರೆ ಲೆಹೆಂಗಾಗಳು. ಮತ್ತು ಡ್ರೆಸ್ಗಳಲ್ಲೂ ಕೂಡ ಅಷ್ಟೇ ಸಾಮಾನ್ಯವಾಗಿ ನೋಡಿ ಈ ಥರ ಸೈಡ್ಗಳಲ್ಲೂ ಕೂಡ ಓರ್ಲಾಕ್ ಮಾಡ್ತಾರೆ. ಈ ಥರ ಇಲ್ಲೂ ಕೂಡ ನೋಡಿ, ಈ ಥರ ಇಲ್ಲೂ ಕೂಡ ಓರ್ಲಾಕ್ನ ಮಾಡ್ತಾರೆ. ಸೊ ಇವೆಲ್ಲನೂ ತುಂಬಾ ಯೂಸ್ಫುಲ್ಲು ಡ್ರೆಸ್ಗಳಿಗೆ ಎಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನೀವು ಬ್ಲೌಸ್ಗಳಿಗೆ ಹೊಲಿಯಲಿಕ್ಕೆ ಅಂತಲೇ ಏನು ಓರ್ಲಾಕ್ ಮಾಡಬೇಕು ಅಂತ ಏನಿಲ್ಲ. ಸೊ ಎಷ್ಟೊಂದನ್ನು ಡ್ರೆಸ್ಗಳನ್ನ ತಂದ್ಕೊಂಡು ಕೊಡ್ತಾರೆ. ಸೊ ಡ್ರೆಸ್ಗಳಲ್ಲೂ ನೀವು ಡ್ರೆಸ್ನ ಹೊಲಿತೀರಾ, ಡ್ರೆಸ್ಗಳು ಹೊಲಿಲಿಕ್ಕೂ ಓರ್ಲಾಕ್ ಮಾಡ್ಕೊಂಡು ಕೊಡ್ತಾರೆ. ಕೆಲವು ಕಡೆ ಶಾಪ್ಗಳಲ್ಲಿ ಓರ್ಲಾಕ್ ಮಿಷಿನೇ ಇಟ್ಕೊಂಡಿರಲ್ಲ, ನಿಮಗೆ ಬಂದು ಕೊಡ್ತಾರೆ ಓರ್ಲಾಕ್ ಮಾಡ್ಕೊಂಡು ಕೊಡಿ ಅಂತ. ಸೊ ನೀವು ಅದರಲ್ಲೂ ಕೂಡ ಆರಾಮಾಗಿ ದುಡ್ಡನ್ನ ಮಾಡ್ಕೊಳ್ಬೋದು. ಅಂದರೆ ಟೈಲರಿಂಗ್ ಮಿಷಿನ್ಸ್ ಅಂತ ಅಂದರೆ ಸಾಮಾನ್ಯವಾಗಿ ಓರ್ಲಾಕ್ ಮಿಷಿನ್ನ ಇಟ್ಕೊಂಡೇ ಇರಬೇಕು. ಯಾಕಂದರೆ ಇವೆಲ್ಲ ತುಂಬಾ ಯೂಸ್ಫುಲ್. ಫಿನಿಶಿಂಗ್ ಅಂತ ಬರೋದೇ ಓರ್ಲಾಕಲ್ಲಿ, ಎಲ್ಲವೆಲ್ಲ ಹೊಲ್ದಾದ್ಮೇಲೆ ನಾವು ಫಿನಿಶಿಂಗ್ ಕೊಡೋದೇ ಓರ್ಲಾಕಲ್ಲಿ. ಸೊ ಅದು ಓರ್ಲಾಕ್ ಕೊಟ್ಟರೆ ಒಂದು ಸೂಪರಾಗಿ ಕಾಣುತ್ತೆ. ಪ್ರತಿಯೊಂದು ಕೂಡ ಸೈಡಲ್ಲಿನೂ ಬಿಟ್ಕೊಡಲ್ಲ. ಕೆಲವು ಕಡೆ ಓರ್ಲಾಕ್ ಮಾಡಿಕೊಡಲ್ಲ, ಕೆಲವು ಹಳ್ಳಿಗಳ ಕಡೆ ನಾನು ನೋಡಿದ್ದೀನಿ ಆರಾಮಾಗಿ ಫ್ರೀಯಾಗಿನೇ ಹಾಗೆ ಬಿಟ್ಬಿಡ್ತಾರೆ. ಆಮೇಲೆ ಇನ್ನೂ ಕೆಲವು ಕಡೆ ಮಿಷಿನ್ ಇಟ್ಕೊಂಡಿರೋದಿಲ್ಲ ಓರ್ಲಾಕ್ ಮಿಷಿನ್ನ. ಸೊ ಆರಾಮಾಗಿ ಏನಾದರೂ ಬೇರೆಯವರು ಇಟ್ಕೊಂಡಿರ್ತಾರಲ್ಲ ಅಲ್ಲೇ ಕೊಟ್ಬಿಟ್ಟು ಒಂದು 20 ರೂಪಾಯಿ 10 ರೂಪಾಯಿ ಕೊಟ್ಟು ಕೂಡ ಓರ್ಲಾಕ್ನ ಮಾಡಿಸ್ಕೊಳ್ತಾ ಇದ್ದಾರೆ ತುಂಬ ಜನ. ಸೊ ಅಂದರೆ ಓರ್ಲಾಕ್ ಮಿಷಿನ್ ಏನು ಅಂತ ರೇಟ್ ಜಾಸ್ತಿ ಏನಿಲ್ಲ, ರೇಟ್ ಕಮ್ಮಿನೇ ಓರ್ಲಾಕ್ ಮಿಷಿನ್ ಅಂತ ಏನಿಲ್ಲ. ಸೊ ಇವತ್ತು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಓರ್ಲಾಕ್ ಮಿಷಿನ್ ಏನು ಪ್ರೈಸಲ್ಲಿ ಬೀಳುತ್ತೆ, ಯಾವ ಮಿಷಿನು ಎಷ್ಟು ಚೆನ್ನಾಗಿದೆ ಮಿಷಿನು, ಸೊ ಇಷ್ಟೆಲ್ಲ ಯೂಸ್ಫುಲ್ ಇದೆ ಅಂತ ಹೇಳಿಬಿಟ್ಟು ಹಾಗೆ ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ಫಸ್ಟ್ ಬನ್ನಿ ವಿಡಿಯೋನ ನೋಡ್ಕೊಂಬರೋಣ. ಸೊ ಯಾವ ಮಿಷಿನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು, ಸೊ ಎಷ್ಟು ಯೂಸ್ಫುಲ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ವಿಡಿಯೋ ನೋಡ್ಕೊಂಬನ್ನಿ. ಸೊ ಆಮೇಲೆ ಕ್ಲಿಯರ್ ಆಗಿ. ಇದು ಬಂದ್ಬಿಟ್ಟು ಪೂಜಾ ಓರ್ಲಾಕ್ ಮಿಷಿನು, ತುಂಬಾನೇ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಮಿಷಿನ್ ಮಾತ್ರ. ನಂಗೆ ತುಂಬಾ ಇಷ್ಟ ಆಯಿತು, ನಿಜವಾಗ್ಲೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂತಂದ್ರೆ ನೋಡಿ ಇಲ್ಲಿ ನಮಗೆ ಕ್ಯಾರಿ ಮಾಡಲಿಕ್ಕೆ ಮೇಲ್ಗಡೆ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ 3 ಸ್ಟ್ಯಾಂಡ್ ಕೊಟ್ಟಿದ್ದಾರೆ ನೋಡಿ, 3 ಕಂಬ ತರ. ಸೊ ಇದು ಬಂದ್ಬಿಟ್ಟು ನಮಗೆ ಥ್ರೆಡ್ ಸ್ಟ್ಯಾಂಡು, ನೀವು 3 ಆರಾಮಾಗಿ ಇಟ್ಕೊಳ್ಬೋದು. ಸೊ ಬೇರೆ ಕಂಪ್ನಿಲೆಲ್ಲ ಏನಾಗುತ್ತೆ ಅದಕ್ಕೆ ಅಂತ ಸಪ್ರೇಟ್ ಆಗಿ ಸ್ಟ್ಯಾಂಡ್ನ ಮಾಡ್ಕೊಳ್ಬೇಕಾಗುತ್ತೆ, ಸ್ಟ್ಯಾಂಡ್ನ ಸಪ್ರೇಟ್ ಆಗಿ ಫಿಟ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಇದರಲ್ಲಿ ಆ ಥರ ಇಲ್ಲ ನೋಡಿ. ನಮಗೆ ಎಲ್ಲ ಒಂದೇ ಕಡೆ ಮೋಟರಲ್ಲೇ ನಮಗೆ ಓರ್ಲಾಕ್ ಮಿಷಿನ್ ಎಲ್ಲ ಒಂದೇ ಥರ ಬಂದಿದೆ, ವಿತ್ ಮೋಟಾರ್ ಕೂಡ ನೋಡಿ, ಇದೇ ಮೋಟಾರು. ಸೊ ಇದು ಕೂಡ ಪೂಜಾ ಮೋಟಾರು. ಸೊ ನಿಮಗೆ ಎಲ್ಲ ಒಂದೇ ಮಿಷಿನಲ್ಲಿ ಅವೈಲಬಲ್ ಇದೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಈ ಒಂದು ಆಪ್ಷನ್ ಮಾತ್ರ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಓರ್ಲಾಕ್ ಮಿಷಿನ್ ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮಗೆ ಮೇನ್ ಆಗಿ 3 ದಾರ ಹಾಕೊಳ್ಬೇಕು, ಓರ್ಲಾಗಂತೂ 3 ದಾರ, ನಮಗೆ 3 ದಾರ ಬೇಕೇ ಬೇಕು. ಸೊ ಅದು ಕೂಡ ನಮಗೆ ಇಲ್ಲೇ ಅವೈಲಬಲ್ ಇರುತ್ತೆ. ಸೊ ನಮಗೆ ಮೋಟಾರ್ ಕೂಡ ಇಲ್ಲೇ ಇರೋದ್ರಿಂದ ನಿಮಗೆ ಸ್ಪೀಡ್ ಆಗಿ ಕೆಲಸ ಕೂಡ ಆಗುತ್ತೆ. ನೀವು ಅದಕ್ಕೆ ಸಪ್ರೇಟ್ ಆಗಿ ಮೋಟಾರ್ ಎಲ್ಲ ಹಾಕೊಂಡು ಮಾಡ್ಕೊಳ್ತೀನಿ ಅಂದ್ರೆ ತುಂಬಾ ರೇಟ್ ಜಾಸ್ತಿ ಆಗುತ್ತೆ. ಬಟ್ ಇದರಲ್ಲಿ ನಿಮಗೆ ಮೋಟಾರ್ ಸಮೇತ ನಿಮಗೆ ತುಂಬಾನೇ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ. ಕ್ಯಾರಿ ಮಾಡ್ಲಿಕ್ಕೂ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಬಂದ್ಬಿಟ್ಟು ನಿಮಗೆ ಪೂಜಾ ಓವರ್ಲಾಕು. ಸೊ ಅವರೇ ಕೂಡ ನಮಗೆ ಒಂದು ಚಿಕ್ಕ ಬಟ್ಟೆಲಿ ಸ್ಟಿಚ್ ಮಾಡಿ ಕವರ್ನ ಹಾಕಿ ಕೊಟ್ಟಿರ್ತಾರೆ. ಇಲ್ಲಿದೆ ಅಲ್ವಾ, ಅದು ಕೂಡ ಅದೇ ತರ ಸೇಮ್ ನಿಮ್ಗೆ ಆ ತರ ಒಳಗೆ ಬರುತ್ತೆ. ಸೊ ಕ್ಲಿಯರ್ ಆಗಿ ಅವರು ಕೂಡ ಎಲ್ಲ ಸರ್ಚ್ ಮಾಡಿ ಚೆಕ್ ಮಾಡಿನೇ ನಮಗೆ ಮಿಷಿನ್ ಆಗಿ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಇನ್ನು ಒಳಗಡೆ ಬಂದ್ಬಿಟ್ಟು ಈ ತರ ಬಾಕ್ಸ್ ಕೊಟ್ಟಿರ್ತಾರೆ. ಸೊ ಸ್ವಲ್ಪ ಐಟಮ್ಸ್ ಬಾಬಿನ್ ಆಗಿರ್ಬೋದು, ಮತ್ತೆ ಸಣ್ಣ ಪುಟ್ಟ ಸ್ಕ್ರೂ ಡ್ರೈವರ್ನ ಇಟ್ಟಿರ್ತಾರೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಎಕ್ಸಲೇಟರ್. ಸೊ ಎಲ್ಲ ನಿಮಗೆ ಮಿಷಿನ್ ಅಲ್ಲೇ ಕೂಡ ಅವೈಲಬಲ್ ಇರುತ್ತೆ. ನೀವು ಸಪರೇಟ್ ಆಗಿ ಓರ್ಲಾಕ್ ತಗೊಂಡಾಗ ಬೇರೆ ಕಂಪ್ನಿಗಳೆಲ್ಲ ನೀವು ಸಪರೇಟ್ ಆಗಿ ಪರ್ಚೇಸ್ ಮಾಡಬೇಕಾಗುತ್ತೆ ಮೋಟಾರ್ನೆಲ್ಲ. ಸೊ ಇದರಲ್ಲಿ ನಿಮ್ಗೆ ಎಲ್ಲ ನಿಮಗೆ ಒಂದರಲ್ಲೇ ಆಪ್ಷನ್ ಇದೆ, ಎಲ್ಲಾನು ನಿಮಗೆ ಕೊಟ್ಟು ಬಿಟ್ಟಿದ್ದಾರೆ ನೋಡಿ. ಇದೆ ಪೂಜಾ ಓರ್ಲಾಕು. ಸೊ ಇದರಲ್ಲಿ ಎಲ್ಲ ಯಾವ ರೀತಿಲಿ ಮಾಡಬೇಕು, ಆಪರೇಟ್ ಮಾಡಬೇಕು ಅಂತ ನಿಮ್ಗೆ ಒಂದು ಸಣ್ಣ ಬುಕ್ ಕೂಡ ಇರುತ್ತೆ. ಅದರಲ್ಲೂ ಕೂಡ ನೀವು ನೋಡಿಕೊಂಡು ನಿಮ್ಗೆ ಗೊತ್ತಿಲ್ಲದಿರೋರು ಕೂಡ ಆರಾಮಾಗಿ ನೀವು ಮಾಡ್ಕೊಳ್ಬಹುದು. ಒಂದ್ ವೇಳೆ ಅದನ್ನ ಹೇಗೆ ಆಪರೇಟ್ ಮಾಡಬೇಕು ಅಂತ ಗೊತ್ತಿಲ್ಲದಿರೋದು. ಇದೆ ನೋಡಿ, ನನಗೆ ತುಂಬಾ ಇಷ್ಟವಾಗಿದ್ದು ಕ್ಯಾರಿ ನೋಡಿ, ಆರಾಮಾಗಿ ಕ್ಯಾರಿ ತಗೊಂಡು ಹೋಗ್ಬೋದು. ಎಷ್ಟು ಚೆನ್ನಾಗಿದೆ. ನೀವು ಎಲ್ಲಿ ಬೇಕಾದ್ರೂ ನೀವು ಮಿಷಿನ್ ಊರ್ಗೆ ಹೋದ್ರು ಕೂಡ ಈ ಒಂದು ಓರ್ಲಾಕ್ನ ಕ್ಯಾರಿ ಮಾಡ್ಬೋದು. ಅಷ್ಟು ಸಕ್ಕತ್ತಾಗಿದೆ ಮಿಷಿನ್. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು. ಈ ಚಾನ್ಸ್ ನ ಯಾರು ಮಿಸ್ ಮಾಡ್ಕೊಡ್ಬಿಡಿ, ಬೇಗ ಬೇಗ ಪರ್ಚೇಸ್ ಮಾಡ್ಕೊಂಡು. ಮಿಷಿನ್ ನೋಡಿದ್ರೆ ಅಲ್ವಾ,
ತುಂಬ ಜನ ಏನು ಗೊತ್ತಾ, ಹೊಲಿಯೋದೇ ಇಲ್ಲ, ಹೊಲಿದೇನೆ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಯಾವ ರೀತಿ ಅಂತ ಅಂದರೆ, ಸೊ ಓವರ್ಲಾಕ್ ಮಿಷಿನ್ಸ್ಗಳು, ಜಿಗ್ಜಾಗ್ ಮಿಷಿನ್ಗಳನ್ನ ಇಟ್ಕೊಂಡು ದುಡ್ಡು ಮಾಡ್ಕೊಳ್ತಾ ಇರ್ತಾರೆ. ಅಂದರೆ ಹೆಂಗಂದರೆ ಕೆಲವು ಕಡೆ ಅಂಗಡಿಗಳ ಶಾಪ್ಗಳಲ್ಲಿ ಓವರ್ಲಾಕ್ ಜಿಗ್ಜಾಗ್ ಮಿಷಿನ್ ಇರೋದಿಲ್ಲ. ಇನ್ನು ಎಲ್ಲರೂ ತುಂಬ ಜನ ಓವರ್ಲಾಕ್ ಮಿಷಿನು ಟೈಲರಿಂಗ್ಸ್ ಮಾಡೋರು ಆಲ್ಮೋಸ್ಟ್ ಎಲ್ಲ ಇಟ್ಕೊಂಡಿರ್ತಾರೆ. ಓವರ್ಲಾಕು ಜಿಗ್ಜಾಗು ಬೇರೆ ಇನ್ನೊಂದು ಕಡೆ ನಾವು ಹೋಗಬಾರ್ದು, ನಾವೇ ಮಾಡ್ಕೊಳ್ಳೋಣ, 10 ರೂಪಾಯಿ ನಮಗೆ ಮಿಕ್ಕುತ್ತೆ ಅಂತ ಕೂಡ ತುಂಬ ಜನ ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ಅಯ್ಯೋ ಅವೆಲ್ಲ ಬೇಡ, ನಮ್ಗೆ ಮನೇಲಿ ಜಾಗ ಇಲ್ಲ, ನಮಗೆ ಜಾಗಗಳಿಲ್ಲ, ಸುಮ್ಮನೆ ಎಲ್ಲ ತಂದು ಇಟ್ಕೊಳ್ಳೋದು ಯಾಕೆ ಅಂತ ಹೇಳ್ಬಿಟ್ಟು ಕೆಲವರು ಏನು ಮಾಡ್ತಾರೆ, ಅದನ್ನು ಬೇರೆ ಕಡೆ ಮಾಡಿಸ್ಕೊಳ್ತಾರೆ. ಇನ್ನು ಕೆಲವರು ಬೇರೆ ಕಡೆ ಇಟ್ಕೊಂಡಿರ್ತಾರಲ್ವಾ, ಇನ್ನು ಜಿಗ್ಜಾಗ್ ಮಿಷಿನ್, ಓವರ್ಲಾಕ್ ಮಿಷಿನು. ಸೊ ಕೆಲವರು ಈ ಮನೇಲಿ ಜಾಗ ಇಲ್ಲ ಅನ್ನೋರು ಬೇರೆ ಕಡೆ ಕೊಟ್ಟು ಮಾಡಿಸ್ಕೊಳ್ತಾರೆ. ಸೊ ಅವ್ರು ಬಿಡಿ ಒಂದು ಸೀರೆಗೆ 10 ರೂಪಾಯಿ ಜಿಗ್ಜಾಗ್ ತೊಗೊಳ್ತಾರೆ, ಓವರ್ಲಾಕ್ಗೂ 10 ರೂಪಾಯಿ ತೊಗೊಳ್ತಾರೆ. ಸೊ ದಿನಕ್ಕೊಂದು 5 ಬಂದ್ರು 100 ರೂಪಾಯಿ ಸುಮ್ಮನೆ ಹೆಂಗೋ ಮನೆ ಖರ್ಚಿಗೆ ಆಗ್ತದೆ ಅಂತ ಕೂಡ ತುಂಬ ಜನ, ಅಂದರೆ ತುಂಬ ಜನ ಕೊಡೋರಿದ್ದಾಗ ಜಾಸ್ತಿನೇ ಇನ್ಕಮ್ ಅಂತ ಬರುತ್ತೆ. ಸೊ ಇವೆಲ್ಲ ತುಂಬಾ ಇಂಪಾರ್ಟೆಂಟು. ಇನ್ನು ಸೀರೆಗಳು ಅವ್ರಿಗೆ ಮಾತ್ರನಲ್ಲ, ಬೇರೆ ಕಸ್ಟಮರ್ಸ್ ಎಲ್ಲ ಬಂದು ಕೊಡ್ತಾ ಇರ್ತಾರೆ. ಸೊ ಇದನ್ನ ಮಾಡೋದು ಕಲಿಯೋದು ಕೂಡ ತುಂಬಾ ಬೆಸ್ಟ್ ಆಗುತ್ತೆ. ಇನ್ನು ಓವರ್ಲಾಕ್ ಮಿಷಿನು ಅಷ್ಟೇ, ಸೈಡಲ್ಲಿ ಅದನ್ನು ಮಾಡ್ಕೊಡೋಕ್ಕೆ 10 ರೂಪಾಯಿ. ಮತ್ತು ಲೆಹೆಂಗಾಗಳಿಗೆ ತುಂಬ ಯೂಸ್ ಆಗುತ್ತೆ. ಸೈಡಲ್ಲೆಲ್ಲ ಕೆಳಗಡೆಲ್ಲ ಲೆಹೆಂಗಾಗೆಲ್ಲನೂ ಕೂಡ ಮಾಡಿಸ್ಕೊಂಡು ಕೊಡ್ತಾರೆ, ಅಂದರೆ ಜಿಗ್ಜಾಗ್ ಮಾಡಿಸ್ತಾರೆ. ಕೆಲವರು ಒಳಗಡೆ ಓವರ್ಲಾಕ್ ಕೂಡ ಮಾಡಿಸ್ಕೊಳ್ತಾರೆ. ಸೊ ಹಳ್ಳಿಗಳ ಕಡೆ ನಿಮ್ಗೆ ಗೊತ್ತೇ ಇರುತ್ತೆ, ಎಲ್ಲ ಥರನೂ ಯೂಸ್ ಮಾಡ್ತಾರೆ, ಈಗ ಒಂದೇ ಥರ ಅಂತಲೇ ಏನಿಲ್ಲ. ಸೊ ಇನ್ನು ಹಂಗಾಗಿ ಓವರ್ಲಾಕ್ ಮಿಷಿನ್ ಅನ್ನೋದು ಒಂದು ಮನೇಲಿದ್ದರೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ಸೊ ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇದೆ ನಿಮಗೆ ಬಂದುಬಿಟ್ಟು ಓವರ್ಲಾಕ್ ಮಿಷಿನು. ಸೊ ನಮಗೆ ಏನಾದ್ರು ಮಿಷಿನ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಪೂಜಾ ಓವರ್ಲಾಕ್ ಮಿಷಿನ್ ಬಂದುಬಿಟ್ಟು 6,500 ರೂಪಾಯಿಗೆ ಫ್ರೀ ಶಿಪ್ಪಿಂಗ್ ಸಿಗ್ತಾ ಇದೆ. ಇನ್ನು ಸಂಕ್ರಾಂತಿ ಹಬ್ಬದ ಆಫರ್ ಆಗಿ ನಿಮಗೆ 6,500 ರೂಪಾಯಿಗೆ ಫ್ರೀ, ನೀವು ಎಲ್ಲೂರಿ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ನಿಮಗೆ ಫ್ರೀ ಸಿಗ್ತಾ ಇದೆ. ಬರೀ ಎಡ್ಡು ನಿಮಗೆ ಮೋಟಾರ್ ಅಟ್ಯಾಚ್ ಬರುತ್ತೆ. ನಿಮಗೆ ಇದರಲ್ಲಿ ಸ್ಟ್ಯಾಂಡ್ ಎಲ್ಲ ಅವೈಲಬಲ್ ಇರಲ್ಲ, ಬರೀ ಜಸ್ಟ್ ಏನು ಇವಾಗ ನಾನು ಮಿಷಿನ್ ತೋರಿಸಿದ್ದೀನಲ್ವಾ ಸೇಮ್ ಅಷ್ಟು ಅವೈಲಬಲ್ ಇರುತ್ತೆ. ನೀವು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಈಸಿಯಾಗಿ ನೀವೇನಾರ ಊರಿಗೆ ಹೋಗಂಗಿದ್ರು ತಗೊಂಡಾಗ ಅಲ್ಲೂ ಕೂಡ ಮಾಡ್ಬೋದು. ಮತ್ತು ಈಸಿಯಾಗಿ ಎಡ್ಡು ಇಟ್ಕೊಂಡು ಹೋಗೋಕ್ಕೂ ನಿಮಗೆ ಒಳ್ಳೆ ಒಂದು ಹ್ಯಾಂಡಲ್ನ ಕೊಟ್ಟಿರ್ತಾರೆ. ನಿಮ್ಮ ಮನೇಲಿ ನೀವು ಎಲ್ಲಿ ಬೇಕಾದರೂ ಇಟ್ಕೊಳ್ಳಿ, ಸ್ವಲ್ಪ ಮೇಲ್ಗಡೆ ಜಾಗ ಮಾಡಿ ಇಟ್ಕೊಂಡು ಕೂಡ ನೀವು ಆರಾಮಾಗಿ ವರ್ಕ್ನ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅದರಲ್ಲೇ ನಿಮಗೆ ಬಂದುಬಿಟ್ಟು ಅಟ್ಯಾಚ್ ತುಳಿಯೋದು, ಕಾಲಲ್ಲಿ ತುಳಿಯೋದೆಲ್ಲ ಕೊಟ್ಟಿರ್ತಾರೆ. ಸೊ ಈಸಿ ಇದೆ. ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.